ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 207ನೆಯ ಅಧ್ಯಾಯವಾದ ವೃಷೋತ್ಸರ್ಜನ ಕಥನ, ಹಸುವಿಗೆ ಇರಬೇಕಾದ ಲಕ್ಷಣಗಳು, ಗೂಳಿಯ ಲಕ್ಷಣಗಳು ಮತ್ತು ಜಾತಿ, ಬೇರೆ ಬೇರೆ ಜಾತಿಯ ಗೂಳಿಗಳನ್ನು ಬಿಡುವುದರಿಂದ ಆಗುವ ಫಲಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮನುಚಕ್ರವರ್ತಿಯು ಕೇಳುತ್ತಾನೆ, ದೇವ, ವೃಷಭದ ಲಕ್ಷಣವನ್ನು, ವೃಷೋತ್ಸರ್ಜನ ಅಂದರೆ ಗೂಳಿಯನ್ನು ಬಿಡುವ ವಿಧಾನವನ್ನು, ಅದರಿಂದ ಬರುವ ಅತಿಶಯವಾದ ಪುಣ್ಯ ಫಲವನ್ನು ಕೇಳಬೇಕೆಂದು ಬಯಸುತ್ತೇನೆ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಮೊದಲು ಹಸುವನ್ನು ಪರೀಕ್ಷಿಸಬೇಕು. ಅದು ಒಳ್ಳೆಯ ನಡತೆಯೂ ಗುಣವೂ ಉಳ್ಳುದಾಗಿರಬೇಕು. ಅದರ ಅಂಗದಲ್ಲಿ ನ್ಯೂನತೆಗಳು ಇರಬಾರದು. ಅದು ಆರೋಗ್ಯವಾಗಿದ್ದು ಅದರ ಕರುಗಳೆಲ್ಲ ಬದುಕಿರಬೇಕು. ಅದು ಕಷ್ಟಪಡುತ್ತಿರಬಾರದು. ಅದರ ಬಣ್ಣವು
ಅಂದವಾಗಿಯೂ ಗೊರಸು ಮತ್ತು ಕೊಂಬುಗಳು ನುಣುಪಾಗಿಯೂ ಇರಬೇಕು. ಆಕಾರವು ಮನೋಹರವೂ ಸೌಮ್ಯವೂ ಪ್ರಮಾಣಾನುರೂಪವೂ ಆಗಿರಬೇಕು. ಸ್ವಭಾವವು ಸಾಧುವಾಗಿರಬೇಕು. ಬಲಗಡೆಯಲ್ಲಿ ಸುಳಿಗಳು ಬಲಕ್ಕೆ ಸುತ್ತಿಕೊಂಡು ಎಡಗಡೆಯಲ್ಲಿ ಎಡಕ್ಕೆ ತಿರುಗಿಕೊಂಡು ಇರಬೇಕು. ಪೃಷ್ಠಭಾಗವು ವಿಶಾಲವಾಗಿರಬೇಕು. ತುಟಿಗಳು ಕೋಮಲವಾಗಿಯೂ ಕೆಂಪಾಗಿಯೂ ಇದ್ದು ಒಂದರೊಡನೊಂದು ಸಂದು ಬಿಡದೆ ಸೇರಿಕೊಳ್ಳುವಂತಿರಬೇಕು. ಕುತ್ತಿಗೆಯು ಕೆಂಪಗೆ ಅಂದವಾಗಿರಬೇಕು. ನಾಲಗೆ ಕಪ್ಪಿಲ್ಲದೆ ಉದ್ದವಾಗಿ ಒಡೆಯದೆ ಕೆಂಪಾಗಿರಬೇಕು. ಗೊರಸುಗಳು ಸಂದು ಬಿಟ್ಟುಕೊಂಡಿರದೆ ಒತ್ತಾಗಿಯೂ ಬಲವಾಗಿಯೂ ಇರಬೇಕು. ಕಣ್ಣುಗಳು ನೀರನ್ನು ಸುರಿಸುತ್ತಿರದೆ ನಿರ್ಮಲವಾಗಿರಬೇಕು. ರತ್ನದ ಮತ್ತು ಜೇನುತುಪ್ಪದ ಬಣ್ಣವನ್ನು ಹೋಲುತ್ತಾ ನೀರಿನ ಗುಳ್ಳೆಗಳಂತೆ ಹೊಳೆಯುತ್ತಾ ಮೂಲದಲ್ಲಿ ಕೆಂಪು ಬಣ್ಣದಿಂದ ಕೂಡಿ ಸುಂದರವಾಗಿರಬೇಕು. ಕಡೆಗಣ್ಣುಗಳೂ ಕೂಡ ಕೆಂಪಗಿರಬೇಕು. ಕೆಳಗಡೆಯ ಸಾಲಿನಲ್ಲಿ 7 ಮೇಲ್ಗಡೆಯ ಸಾಲಿನಲ್ಲಿ 14 ಹಲ್ಲುಗಳಿರಬೇಕು. ಅವಯವಗಳು ಶ್ಯಾಮವರ್ಣವಾಗಿರಬೇಕು. 6 ಸ್ಥಳಗಳು ಉನ್ನತವಾಗಿರಬೇಕು. ಪಾರ್ಶ್ವಗಳು ಎದೆಯು ಸುಂದರವಾಗಿರಬೇಕು. 5 ಸ್ಥಳಗಳು ಸಮವಾಗಿಯೂ ದೀರ್ಘವಾಗಿಯೂ ಇರಬೇಕು. 8 ಸ್ಥಳಗಳು ವಿಸ್ತಾರವಾಗಿರಬೇಕು. ತಲೆಯು ಕೊರಳು ಅಗಲವಾಗಿರಬೇಕು. ಓ ರಾಜ, ಇಂತಹ ಹಸುವೆ ಸಲಕ್ಷಣವಾದುದು. ಮನುಚಕ್ರವರ್ತಿಯು ಹೇಳುತ್ತಾನೆ, ದೇವ, ಹಸುಗಳಿಗೆ ಉನ್ನತವಾಗಿರಬೇಕಾದ 6 ಸ್ಥಳಗಳು ಯಾವುವು? ಸಮವಾಗಿಯೂ ವಿಶಾಲವಾಗಿಯೂ ಇರಬೇಕಾದ 5 ಪ್ರದೇಶಗಳು ಯಾವುವು? ಮತ್ತು ವಿಸ್ತಾರವಾಗಿರಬೇಕಾದ 8 ಅವಯವ ಭಾಗಗಳು ಯಾವುವು? ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಓ ರಾಜ, ಹಸುಗಳಿಗೆ ಎದೆ, ಬೆನ್ನು, ತಲೆ, ಹೊಟ್ಟೆ, ಹಿಂಗಡೆಗಳು 2, ಈ 6 ಉನ್ನತವಾಗಿದ್ದರೆ ಪ್ರಾಜ್ಞರು ಅವುಗಳನ್ನು ಗೌರವಿಸುವರು. 2 ಕಿವಿಗಳು, 2 ಕಣ್ಣುಗಳು, ಹಣೆ, ಈ 5 ಸಮವಾಗಿಯೂ ಅಗಲವಾಗಿಯೂ ಇರಬೇಕು. ಸೂರ್ಯಪುತ್ರನಾದ ಎಲೈ ಮನುಚಕ್ರವರ್ತಿ, ಬಾಲ, ಗಂಗೆದೊಗಲು, ತೊಡೆಗಳೆರಡು, 4 ಸ್ತನಗಳು, ತಲೆ, ಕುತ್ತಿಗೆ, ಈ 8 ಅವಯವಗಳು ದೀರ್ಘವಾಗಿರಬೇಕು. ಇಂತಹ ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿದ ಹೋರಿಯ ಲಕ್ಷಣಗಳನ್ನು ಪರೀಕ್ಷಿಸಬೇಕು. ಅದರ ಹಿಣಿಲು, ಹೆಗಲು ಉನ್ನತವಾಗಿರಬೇಕು. ಬಾಲವು ಡೊಂಕಿಲ್ಲದೆ ನೇರವಾಗಿರಬೇಕು. ಸೊಂಟವು ಹೆಗ್ಗತ್ತು ದೊಡ್ಡವಾಗಿರಬೇಕು. ಕಣ್ಣು ವೈಡೂರ್ಯ ರತ್ನದಂತೆ ಹೊಳೆಯುತ್ತಿರಬೇಕು. ಕೊಂಬಿನ ತುದಿಯು ಹವಳದ ಒಳಭಾಗದ ಬಣ್ಣವಾಗಿರಬೇಕು. ಬಾಲವು ದಪ್ಪವಾಗಿಯೂ ಉದ್ದವಾಗಿಯೂ ಇರಬೇಕು. ಹಲ್ಲುಗಳು ಹರಿತವಾಗಿ ಮೇಲ್ಗಡೆ 9, ಕೆಳಗಡೆ 18 ಇರಬೇಕು. ಕಣ್ಣುಗಳು ಮಲ್ಲಿಗೆಯ ಮೊಗ್ಗಿನಂತೆ ನೀಳವಾಗಿಯೂ ತುದಿಯಲ್ಲಿ ಚೂಪಾಗಿಯೂ ಇರಬೇಕು.
ಇಂತಹ ಗೂಳಿಯನ್ನು ಬಿಡುವುದರಿಂದ ಮನೆಯಲ್ಲಿ ಧನ ಧಾನ್ಯಗಳು ಸಮೃದ್ಧಿಯಾಗುವವು. ಕೆಂಪು ಅಥವಾ ಗೋರೋಚನ ವರ್ಣದ ಹೋರಿಯು ಬ್ರಾಹ್ಮಣನಿಗೆ ಶ್ರೇಷ್ಠವಾದುದು. ಬಿಳುಪು, ಕೆಂಪು, ಕಪ್ಪು, ಹೊಂಬಣ್ಣ ಅಥವಾ ಮಾಸಲು ಕೆಂಪು ಬಣ್ಣವಾದರೂ ಆಗಬಹುದು. ಉದ್ದವಾದ ಕೊಂಬು, ಕೆಂಪಾದ ಬೆನ್ನು ಆಗಿ 5 ಬಣ್ಣದ ಕೂದಲುಗಳಿಂದ ಅಲ್ಲಲ್ಲಿ ಕೂಡಿರಬೇಕು. ಅಗಲವಾದ ಕಿವಿ, ದೊಡ್ಡ ಹೆಗಲು, ಒತ್ತಾದ ಕೂದಲು, ಕೆಂಪಾದ ಕಣ್ಣು ಮತ್ತು ಕೊಂಬುಗಳ ಮೇಲ್ಮೈ, ಬಿಳಿಯ ಹೊಟ್ಟೆ, ಕರಿಯ ಪಾರ್ಶ್ವಗಳು, ಇವುಗಳಿಂದ ಕಂಗೊಳಿಸುವ ಕಪಿಲವರ್ಣದ ವೃಷಭವು ಬ್ರಾಹ್ಮಣನಿಗೆ ಶ್ರೇಷ್ಠವಾದುದು. ಕೆಂಪು ಬಣ್ಣದಿಂದ ಮಿಂಚುವಂತಹುದು ಕ್ಷತ್ರಿಯನಿಗೆ ಶ್ಲಾಘ್ಯವಾದುದು. ಹೊಂಬಣ್ಣವುಳ್ಳುದು ವೈಶ್ಯನಿಗೂ, ಕಪ್ಪು ಬಣ್ಣವುಳ್ಳುದು ಶೂದ್ರನಿಗೂ ಪ್ರಶಸ್ತವಾದುವು. ಕೊಂಬುಗಳು ಅಗಲವಾಗಿ ಮುಂದಕ್ಕೆ ಸ್ವಲ್ಪ ಬಗ್ಗಿ ಮೇಲ್ಗಡೆಗೆ ಬೆಳೆಯುತ್ತಾ ಹೋಗಬೇಕು. ಇಂತಹ ವೃಷಭವು ಸಕಲ ಮನೋರಥಗಳನ್ನು ಈಡೇರಿಸುವುದು. ಎಲ್ಲ ವರ್ಣದವರಿಗೂ ಇದು ಪ್ರಶಸ್ತವಾದುದು. ಇದಕ್ಕೆ ಸರ್ವವೆಂದು ಹೆಸರು. ಮಾರ್ಜಾರದ ಪಾದದಂತೆ ಪಾದವು, ಕಪಿಲವರ್ಣವೂ ಆದ ವೃಷಭವು ಧನ್ಯವೆನಿಸುವುದು. ಕಪಿಲ ಮತ್ತು ಪಿಂಗಳ ವರ್ಣಗಳು ಬೆರೆತಿದ್ದರೂ ಧನ್ಯವೇ. ಬೆಕ್ಕಿನ ಪಾದದಂತೆ ಪಾದವು, ರತ್ನದಂತೆ ಹೊಳೆಯುವ ಕಣ್ಣುಗಳು ಇರುವ ಹೋರಿಯು ಇದೇ ಜಾತಿಗೆ ಸೇರಿದುದು. ಪಿಂಗಳ ವರ್ಣವು, ಬಿಳಿಯ ಕಾಲುಗಳು ಉಳ್ಳ ವೃಷಭವನ್ನು ಕರಟವೆನ್ನುವರು. ಕಾಲುಗಳೆಲ್ಲ ಬಿಳುಪಾಗಿರಲಿ ಅಥವಾ 2 ಮಾತ್ರ ಆಗಿರಲಿ, ಕಪಿಂಜಲ ಇಲ್ಲವೇ ತಿತ್ತಿರಿ ಪಕ್ಷಿಯ ಬಣ್ಣವನ್ನು ಮೈಬಣ್ಣವು ಹೋಲುತ್ತಿರಲಿ, ಅಂತಹ ಹೋರಿಯನ್ನು ಸಹ ಧನ್ಯವೆಂದು ಹೇಳುತ್ತಾರೆ. ಕಿವಿಯ ಬುಡದವರೆಗೆ ಮುಖವು ಬಿಳುಪಾಗಿದ್ದು ಉಳಿದ ಭಾಗವೆಲ್ಲ ವಿಶೇಷವಾಗಿ ಕೆಂಪಗಿದ್ದರೆ ಆ ವೃಷಭವನ್ನು ನಂದೀಮುಖವೆನ್ನುತ್ತಾರೆ. ಹೊಟ್ಟೆಯು ಬೆನ್ನು ಬೆಳ್ಳಗಿರುವ ಹೋರಿಯನ್ನು ಸಮುದ್ರಾಕ್ಷವೆಂದು ಹೇಳುತ್ತಾರೆ. ಅದು ವಂಶವನ್ನು ಅಭಿವೃದ್ಧಿಗೊಳಿಸುವಂತಹುದು. ಮಲ್ಲಿಗೆಯ ಹೂವಿನ ಆಕಾರದ ಚುಕ್ಕಿಗಳಿಂದ ಕೂಡಿದ ವೃಷಭವು ಧನ್ಯವೆನಿಸಿಕೊಳ್ಳುತ್ತದೆ. ಕಮಲದ ಆಕಾರವಾದ ಗುಂಡು ಚುಕ್ಕಿಗಳಿಂದ ಕಂಗೊಳಿಸುವ ವೃಷಭಕ್ಕೆ ಚಿತ್ರವೆಂದು ಹೆಸರು. ಅದು ಭಾಗ್ಯವನ್ನು ಕೊಡುತ್ತದೆ. ಅಗಸೆ ಹೂವಿನ ಬಣ್ಣವುಳ್ಳ ಹೋರಿಯನ್ನು ಧನ್ಯತರವೆನ್ನುತ್ತಾರೆ. ಓ ರಾಜ, ಇಲ್ಲಿಯವರೆಗೆ ಪ್ರಶಸ್ತವಾದ ವೃಷಭಗಳ ಜಾತಿಯನ್ನು ಹೇಳಿದುದಾಯಿತು. ಇನ್ನು ಮುಂದೆ ನಿಷಿದ್ಧವಾದ ಲಕ್ಷಣಗಳುಳ್ಳ ವೃಷಭಗಳನ್ನೆಲ್ಲ ಹೇಳುತ್ತೇನೆ ಕೇಳು. ಈ ಮುಂದೆ ಹೇಳುವ ಲಕ್ಷಣಗಳುಳ್ಳ ವೃಷಭಗಳನ್ನು ಬಿಡಬಾರದು. ಅವುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಲೂಬಾರದು. ಅಂಗಗಳು, ತುಟಿ, ಬಾಯಿ ಇವು ಕಪ್ಪಗಿರತಕ್ಕವು. ಕೊಂಬು, ಗೊರಸು ಒರಟಾಗಿರತಕ್ಕವು. ಇಂತಹುದೇ ಸರಿಯೆಂದು ಗೊತ್ತಾಗಿ ಹೇಳುವುದಕ್ಕೆ ಬಾರದ ಮೈಬಣ್ಣದವು. ಹುಲಿ, ಸಿಂಹ, ಕಾಗೆ, ಹದ್ದು ಇವುಗಳ ಬಣ್ಣದಲ್ಲಿ ಇರತಕ್ಕವು. ಕುಳ್ಳು, ಕುರುಡು ಮುಂತಾದ ನ್ಯೂನತೆಗಳಿಂದ ಕೂಡಿದಂತಹವು. ಒಂದೇ ಸಮನಾಗಿಲ್ಲದ ಬಿಳಿಯ ಕಾಲಿನವು. ಗರಗರನೆ ಕಣ್ಣಿನ ಗುಡ್ಡೆ ತಿರುಗುವಂತಹವು.
ಇಂತಹ ಹೋರಿಗಳು ಪ್ರಶಸ್ತವಲ್ಲ. ಬಿಡುವುದಕ್ಕೆ ಅರ್ಹವಾದ, ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ತಕ್ಕ ವೃಷಭಗಳ ಲಕ್ಷಣವನ್ನು ಮತ್ತೆ ಹೇಳುತ್ತೇನೆ ಕೇಳು. ಅವುಗಳ ಕೊಂಬು ಸ್ವಸ್ತಿಕಾಕಾರವಾಗಿರಬೇಕು. ಎಂದರೆ ಮೇಲಕ್ಕೆ ಹೋಗುತ್ತಾ ಹೋಗುತ್ತಾ ಒಂದೇ ಮಟ್ಟದಲ್ಲಿ ಕ್ರಮವಾಗಿ ಅಗಲವಾಗಬೇಕು. ಧ್ವನಿ ಗುಡುಗಿನಂತಿರಬೇಕು. ಆಕಾರವು ದೊಡ್ಡದಾಗಿರಬೇಕು. ನಡಿಗೆಯು ಮದವೇರಿದ ಆನೆಯ ನಡಿಗೆಯನ್ನು ಹೋಲುತ್ತಿರಬೇಕು. ಎದೆಯು ವಿಶಾಲವಾಗಿರಬೇಕು. ಆ ವೃಷಭವು ಉನ್ನತವಾಗಿಯೂ ಪರಾಕ್ರಮಶಾಲಿಯೂ ಇರಬೇಕು. ಅದರ ಬಣ್ಣವು ಬಿಳುಪಾಗಿದ್ದರೆ ತಲೆ, ಕಿವಿ, ಹಣೆ, ಬಾಲ, ಕಾಲು, ಕಣ್ಣು, ಪಾರ್ಶ್ವ ಇವು ಕಪ್ಪಗೂ, ಮೈ ಕಪ್ಪಗಿದ್ದರೆ ಇವು ಬೆಳ್ಳಗೂ ಇರಬೇಕು. ಇದು ಒಳ್ಳೆಯ ಲಕ್ಷಣ. ಬಾಲವು ನೆಲವನ್ನು ಸೋಕುವ, ತುದಿಯ ಕೂದಲಿನ ಗೊಂಚಲು ದಪ್ಪವಾಗಿ ಜೋಲಾಡುವ, ಮುಂದುಗಡೆ ಎತ್ತರವಾಗಿ ಗಂಭೀರವಾಗಿ ಕಾಣುವ ನೀಲವರ್ಣದ ಹೋರಿಯೂ ಸಹ ಶ್ಲಾಘ್ಯವಾದುದು. ಶಕ್ತ್ಯಾಯುಧ, ಧ್ವಜ ಪತಾಕೆ ಮುಂತಾದ ಶುಭ ಚಿಹ್ನೆಗಳಿಂದ ಪ್ರಕಾಶಿಸುವ ವೃಷಭಗಳು ಶ್ರೇಷ್ಠವಾದವು. ಅವು ಅದ್ಭುತವಾದ ಕಾರ್ಯಸಿದ್ಧಿಯನ್ನೂ ಜಯವನ್ನೂ ಕೊಡುವವು. ಹಿಮ್ಮೆಟ್ಟಿಸಿದಾಗ ತಾವಾಗಿಯೇ ಪ್ರದಕ್ಷಿಣವಾಗಿ ಹಿಂತಿರುಗುವ, ತಲೆಯೂ ಕತ್ತು ಎತ್ತರವಾಗಿರುವ ಹೋರಿಗಳು ಉತ್ತಮವಾದವು. ಮೈಯೆಲ್ಲ ಬಿಳುಪಾಗಿದ್ದು ಕೊಂಬಿನ ತುದಿಯೂ ಕಣ್ಣು ಕೆಂಪಾಗಿ ಗೊರಸುಗಳು ಹವಳದಂತೆ ಇದ್ದರೆ ಅದಕ್ಕಿಂತ ಶ್ರೇಷ್ಠವಾದ ವೃಷಭವು ಮತ್ತೊಂದು ದೊರೆಯಲಾರದು. ಮನೆಯಲ್ಲಿ ಸಾಕಬೇಕಾದರೂ ಅಥವಾ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಬಿಡಬೇಕಾದರೂ ಈ ಹಿಂದೆ ಹೇಳಿದ ಲಕ್ಷಣಗಳಿಂದ ಕೂಡಿದ ವೃಷಭಗಳನ್ನು ಪ್ರಯತ್ನದಿಂದ ಸಂಪಾದಿಸಬೇಕು. ಇಂತಹವುಗಳನ್ನು ಸಾಕಲಿ, ಗೂಳಿ ಬಿಡಲಿ, ಧನ ಧಾನ್ಯಗಳು ಸಮೃದ್ಧವಾಗುವವು. ಕಾಲುಗಳು, ಬಾಲ, ಮುಖ ಇವೆಲ್ಲವೂ ಬೆಳ್ಳಗಿದ್ದು ಮೈ ಅರಗಿನ ಬಣ್ಣವಾಗಿದ್ದರೆ ಆ ಹೋರಿಯನ್ನು ನೀಲವೆಂದು ಕರೆಯುತ್ತಾರೆ. ಈ ಲಕ್ಷಣಗಳುಳ್ಳ ಹೋರಿಯನ್ನು ಬಿಟ್ಟೇ ಬಿಡಬೇಕು. ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಆದ ಕಾರಣದಿಂದಲೇ ಈ ಪುರಾತನವಾದ ಗಾದೆಯು ಲೋಕದಲ್ಲಿ ಬಳಕೆಯಾಗಿದೆ. ಅನೇಕ ಜನ ಮಕ್ಕಳು ಹುಟ್ಟಲೆಂದು ಬಯಸಬೇಕು. ಏಕೆಂದರೆ ಅವರಲ್ಲಿ ಒಬ್ಬನಾದರೂ ಗಯಾಕ್ಷೇತ್ರಕ್ಕೆ ಹೋಗಿ ಪಿಂಡವನ್ನು ಹಾಕಿಯಾನು. ತನ್ನ ಮಗಳಿಗೆ 8 ವರ್ಷವಾಗಿರುವಾಗಲೇ ಮದುವೆಯನ್ನು ಮಾಡಿಯಾನು. ಅಥವಾ ನೀಲ ವೃಷಭವನ್ನು ಗೂಳಿ ಬಿಟ್ಟಾನು. ಓ ರಾಜ, ಈ ಬಗೆಯ ಲಕ್ಷಣಗಳಿಂದ ಕೂಡಿದ ಹೋರಿಯನ್ನು, ಅದು ಮನೆಯಲ್ಲಿ ಹುಟ್ಟಿದುದಾಗಲಿ ಬೆಲೆಗೆ ಕೊಂಡುದುದಾಗಲಿ, ಗೂಳಿ ಬಿಡುವ ಮಹಾತ್ಮನು ಮರಣಕ್ಕಾಗಿ ದುಃಖಿಸಬೇಕಾಗಿಲ್ಲ. ಆತನಿಗೆ ಮೋಕ್ಷವು ಕೈಸೇರಿದಂತೆಯೇ ಭಾವಿಸಬೇಕು. ಆದುದರಿಂದಲೇ ನಾನು ಇಷ್ಟು ವಿಧವಾಗಿ ಒತ್ತಿ ಒತ್ತಿ ಹೇಳುತ್ತಿದ್ದೇನೆ. ಇತಿ ಶ್ರೀ ಮಾತ್ಸ್ಯೇ ಮಹಾಪುರಾಣೆ ವೃಷಲಕ್ಷಣಂ ನಾಮ ಸಪ್ತಾಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 208ನೆಯ ಅಧ್ಯಾಯವಾದ ಸಾವಿತ್ರಿ ಚರಿತ್ರೆ, ಪತಿವ್ರತಾ ಮಾಹಾತ್ಮ್ಯ, ಸಾವಿತ್ರಿಯ ಜನನ, ಸತ್ಯವಂತನು ಅಲ್ಪಾಯುವೆಂದು
ನಾರದರು ತಿಳಿಸಿದುದು ಸಾವಿತ್ರಿ ವಿವಾಹದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.